ಏನ್ ಗುರು ಇದು? ನೋಡ್ರಪ್ಪ, ಯಾರು ಬೇಕು ಸೆಲೆಕ್ಟ್ ಮಾಡ್ಕೊಳ್ರ ಹುಡುಗಿರು. ಮದ್ವೆ ಆಗಕ್ ಹುಡುಗಿರಿಲ್ಲ ಅಂತ ಬಡ್ಕೊಂತೀರ ಎಲ್ಲ ಹುಡುಗರು. ಹುಡುಗರಿಗೆಲ್ಲ ತಮಾಷೆಯಾಗಿ ಹೇಳಿದ್ದು, ಬಟ್ ಹುಡುಗಿರ್ ಮನೆಯವ್ರಿಗೆಲ್ಲ ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಮಗಳನ್ನ 30 ವರ್ಷ ಆದ್ರೂ ಮದ್ವೆ ಮಾಡ್ದೆ ಇಟ್ಕೊಂಡ್ ಕೂತಿದ್ದೀರಲ್ಲ ಮನೆಯಲ್ಲಿ, ಶ್ರೀಮಂತ ಹುಡುಗ ಬೇಕು ಅಂತ. ಮುಂದೆ ಒಂದಿನ ಶ್ರೀಮಂತ ಹುಡುಗನ ಸಿಗ್ತಾನೆ, ಬಟ್ ಫಸ್ಟ್ ಹ್ಯಾಂಡ್ ಸಿಗಲ್ಲ. ಮೊದಲನೇ ಹೆಂಡತಿ ಸತ್ತೋಗ್ಬಿಟ್ಟು 2ನೇ ಹೆಂಡತಿಗೆ ಮದ್ವೆ ಆಗಕ್ಕೆ ಹುಡುಕ್ತಾ ಇರ್ತಾನೆ ನೋಡಿ ಹುಡುಗಿನ, ಅಂತ ಹುಡುಗ ಸಿಗ್ತಾನೆ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಹುಡುಗಿಗೆ 30 ವರ್ಷ ಆಗೋ ತನಕ ಮದ್ವೆ ಮಾಡಿರಲ್ಲ ಗುರು. ಹುಡುಗಿಗೆ 30 ವರ್ಷ ಅಂದ್ರೆ ಹುಡುಗ 35 ವರ್ಷ 40 ವರ್ಷ. ಇವಾಗ ಮನುಷ್ಯ ಬದುಕದೆ 50 ವರ್ಷ, 35 ವರ್ಷಕ್ಕೆ ಶುಗರ್ ಬಿ ಪಿ ಎಲ್ಲ ಬಂದ್ಬಿಟ್ಟಿರುತ್ತೆ. 35 ವರ್ಷ ಆಗಿದೆ ಅಂದ್ರೆ ಹುಡುಗಿ ಅನ್ನಲ್ಲ, ಅವಳ ಆಂಟಿ ಅಂತಾರೆ. 40 ವರ್ಷ ಆಗಿರೋನ್ನ ಅಂಕಲ್ ಅಂತಾರೆ. ಯಾವತ್ತೇ ಆಗ್ಲಿ ಹುಡುಗಿಗೂ ಮದ್ವೆ ಮಾಡ್ಬೇಕು, ಅಂಕಲ್ಗೂ ಆಂಟಿಗೂ ಮದ್ವೆ ಮಾಡ್ಬಾರ್ದು. ಅಂತ ಟೈಮ್ ಬರೋದಕ್ಕೂ ಮುಂಚೆ ದಯವಿಟ್ಟು ಎಲ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬಿಟ್ಟು ಆದಷ್ಟು ಬೇಗ ಬದಲಾಗಿ. ಇಲ್ಲ ಅಂದ್ರೆ ಗೊತ್ತಲ್ಲ, ಸೆಕೆಂಡ್ ಹ್ಯಾಂಡ್ ಹುಡುಗನೇ ಸಿಗೋದು. ಬಿ ಕೇರ್ಫುಲ್.